ಯಾಕೆ ಏನಾದರೂ ತಪ್ಪು ಮಾಡಿದ್ದ ಅಂದರೆ ನಮ್ಮ ಹತ್ರ ಹೇಳ್ಬೇಕಿತ್ತು ಸರ್, ಬಂದು ನಿಮ್ಮ ಮಗ ಹಿಂಗೆ ತಪ್ಪು ಮಾಡ್ತಾವನೆ, ಬುದ್ಧಿ ಕಲಿಸ್ಕೊಳ್ರಿ ನೀವು ಅಂತ. ಈ ಥರ ದೌರ್ಜನ್ಯ ಮಾಡೋದ ಸರ್? ನಾನು ದಲಿತರು ಅಂದ್ರೆ ಅಷ್ಟೊಂದು ಇದೆ ಸರ್. ಅದೊಂದು ಯಾಕೋ ಇವ್ರಿಗೆ ಗೊತ್ತಾಯ್ತಾನೆ, ನಿಮ್ಮ ಮಗನ ಬುದ್ಧಿ ಕಲ್ಸ್ಕೊಳ್ರಿ ಅಂದಿದ್ರೆ ನಾವು ಬುದ್ಧಿ ಕಲ್ಸ್ಕೊಂತಿದ್ದ ಸರ್. ಅವ್ರ ಮಕ್ಳೇ ತಪ್ಪು ಮಾಡಿದ್ರೆ ಅವ್ರ ಮಕ್ಳಿಗೆ ಆ ಥರ ಹೊಡಿತಿದ್ರ ಅವರು. ಅದೇ ಥರ ನಮಗೂ ಹೇಳ್ಬೇಕಿತ್ತು ಸರ್, ಇವ್ರು ಮಾಡಿದ ತಪ್ಪಲ್ವಾ ಸರ್? ಯಾರೋ ಅಮಾಯಕರು ಸಿಗ್ತಾರೆ ಅಂತ ಈ ಥರ ಎಲ್ಲ ಶಿಕ್ಷೆ ಕೊಟ್ಬಿಟ್ರೆ ನಾವ್ ಎತ್ತು ಹೊತ್ತು ಸಾಕಿ ನಮಗೆ ನೋವಿರಲ್ವಾ ಸರ್? ಇವ್ರ ಮಕ್ಳಿಗೆ ಎಷ್ಟು ಇದಿರುತ್ತೆ, ಬೆಲೆ ಇರುತ್ತೆ, ನಮ್ಮ ಮಕ್ಳಿಗೆ ಇರಲ್ವಾ ಸರ್? ಯಾಕೆ ಈ ಥರ ಇಲ್ಲ, ಜೀವನೇ ಕಳೆದಿದ್ರು. ನೀವು ಕ್ಯಾಸ್ಟು ಹಂಗೆ ಚರಂಡಿ ಬಚ್ಚಕ್ಕೆ ಹೋಗ್ತೀರಾ, ಹೆಂಗ ಲವ್ ಮಾಡ್ತೀಯ ನೀನು ಅಂತ ದೌರ್ಜನ್ಯ ಮಾಡಿರೋದು ಸರ್. ಆಮೇಲೆ ಬುಲ್ಡೆನ ಡಿವೆಂಡ್ರಿಗೆ ಹಾಕಿ ಜುಟ್ಟಿಡ್ಕೊಂಡು ಹೊಡೆದಿರೋದು ಸರ್, ಡಿವೆಂಡ್ರಿಗೆಲ್ಲ ಕಾಲೆಲ್ಲ ಇದು ಮಾಡ್ಬಿಟ್ಟವ್ರೆ, ಕೈಯೆಲ್ಲ ಸಿಗರೇಟಲ್ಲೆಲ್ಲ ಸುಟ್ಟವ್ರೆ. ಪ್ರೀತಿಯ ಕನಸು ಕಂಡಿದ್ದ ಲವರ್ ಬಾಯ್ಗೆ ಇದೆಂಥ ಸ್ಥಿತಿ? ಪ್ರೇಮ ಕುರುಡು, ಪ್ರೇಮಿ ಕುರುಡು. ಹುಡುಗಿ ಹೆಸರಲ್ಲಿ ಮೆಸೇಜ್ ಮಾಡಿ ಕರೆಸಿಕೊಂಡ ತಂದೆ. ಪ್ರಿಯಕರನಿಗೆ ಹಿಗ್ಗಾಮುಗ್ಗ ಥಳಿಸಿದ ಹುಡುಗಿಯ ಕಡೆಯವರು. ಪ್ರೀತಿ ಮಾಯೆ, ಪ್ರೀತಿ ಕುರುಡು ಅಂತಾರೆ. ಪ್ರೀತಿ ಎಂಥ ಕೆಲಸನ ಬೇಕಾದ್ರೂ ಮಾಡಿಸುತ್ತೆ. ಪ್ರೀತಿಗಾಗಿ ಹುಚ್ಚು ಪ್ರೇಮಿಗಳು ಏನೆಲ್ಲ ಮಾಡ್ತಾರೆ ಅಂತ ಅಲ್ಲಲ್ಲಿ ನೋಡಿರ್ತೀವಿ. ಪ್ರೀತಿಯಲ್ಲಿ ಗೆದ್ದವರಿದ್ದಾರೆ, ಸೋತವರಿದ್ದಾರೆ, ಕೆಲವರು ತಮ್ಮ ಪ್ರೀತಿಗಾಗಿ ಹೋರಾಟ ಕೂಡ ಮಾಡಿರ್ತಾರೆ. ಪ್ರೇಮಿ ಕರೆದ್ರೆ ಸಾಕು ಸ್ವರ್ಗಕ್ಕೂ ಸೈ ನರಕಕ್ಕೂ ಸೈ ಅಂತ ಹೋಗ್ಬಿಡ್ತಾರೆ. ಇತ್ತ ಪ್ರೇಮಿಯೊಬ್ಬಳು ಕರೆದಳು ಅಂತ ಹುಡುಕಿಕೊಂಡು ಹೋಗಿದ್ದ ಪ್ರೇಮಿಗೆ ಹುಡುಗಿಯ ಅಪ್ಪ ಶಾಕ್ ನೀಡಿದ್ದು. ಹುಡುಗಿಯಪ್ಪ ಸೇರಿ ಹುಡುಗಿಯ ಕಡೆಯವರು ಅಟ್ಯಾಕ್ ಮಾಡಿ ಥಳಿಸಿರೋ ಭಯಾನಕ ಘಟನೆ ತುಮಕೂರು ಜಿಲ್ಲೆ ಕುಣಿಗಲ್ ಪಟ್ಟಣದಲ್ಲಿ ನಡೆದಿದೆ. ಪ್ರೇಮ ಕುರುಡು, ಪ್ರೇಮಿ ಕುರುಡು. ಹೀಗೆ ಆಸ್ಪತ್ರೆ ಬೆಡ್ ಮೇಲೆ ನರಳಾಡ್ತಾ ಇರೋ ಯುವಕನ ಹೆಸರು ಮೋಹಿತ್ ಅಂತ. ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣದ ನಿವಾಸಿಯಾಗಿದ್ದು ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಜೀವನ ಮಾಡ್ತಿದ್ದಾನೆ. ಕಳೆದ 2-3 ತಿಂಗಳ ಹಿಂದಷ್ಟೇ ಜಾತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಆ ಜಾತ್ರೆಗೆ ಬಂದಿದ್ದ ಕುಣಿಗಲ್ ಮೂಲದ ಯುವತಿ ಕಾಂಟ್ಯಾಕ್ಟ್ ಆಗಿದೆ. ಬಳಿಕ ಕೆಲ ದಿನಗಳ ಬಳಿಕ ಕುಣಿಗಲ್ ಮೂಲದ ಯುವತಿ ಹಾಗೂ ಗುಬ್ಬಿ ಮೋಹಿತ್ ನಡುವೆ ಇಬ್ಬರು ಇನ್ಸ್ಟಾಗ್ರಾಂನಲ್ಲಿ ಕನೆಕ್ಟ್ ಆಗಿದ್ದು 2-3 ತಿಂಗಳಿನಿಂದ ಲವ್ ಮಾಡೋದಕ್ಕೆ ಶುರು ಮಾಡಿದ್ರು. ಇನ್ನು ಇವರಿಬ್ರು ಲವ್ ಮಾಡ್ತಾ ಇದ್ರು ಅಷ್ಟೇ, ಆದ್ರೆ ಇಬ್ರು ಅಷ್ಟಾಗಿ ಮೇಟ್ ಆಗಿದ್ದಾಗ್ಲೇ ಇಲ್ಲ. ಬರೀ ಇನ್ಸ್ಟಾಗ್ರಾಂನಲ್ಲಿ ಮೆಸೇಜ್, ಕಾಲ್ ಮಾಡಿ ಮಾತಾಡ್ತಾ ಇದ್ರು. ಇವರಿಬ್ಬರ ಪ್ರೀತಿ ಮತ್ತೊಂದು ಹಂತಕ್ಕೆ ಹೋಗೋಷ್ಟರಲ್ಲಿ ಅದು ಹೇಗೋ ಹುಡುಗಿಯ ಅಪ್ಪನಿಗೆ ಪ್ರೀತಿ ವಿಚಾರ ಗೊತ್ತಾಗಿದೆ. ಇದನ್ನ ಇಲ್ಲಿಗೆ ಬಿಟ್ರೆ ಸರಿ ಹೋಗಲ್ಲ ಅಂತ ಮಗಳ ಮೊಬೈಲ್ ಇಸ್ಕೊಂಡ ಅಪ್ಪ ಐನಾತಿ ಪ್ಲಾನ್ ಮಾಡಿದ್ದ. ಹೌದು, ಮಗಳ ಇನ್ಸ್ಟಾಗ್ರಾಮ್ ಐಡಿಯಿಂದ ಯುವಕ ಮೋಹಿತ್ಗೆ ಹುಡುಗಿ ಮೆಸೇಜ್ ಮಾಡಿದಂತೆ ಅಪ್ಪ ಮೆಸೇಜ್ ಮಾಡಿದ್ದಾನೆ. ಹುಡುಗಿ ಕರೀತಾ ಇದ್ದಾಳೆ ಅಂತ ಖುಷಿಯಾಗಿದ್ದ ಲವರ್ ಮೋಹಿತ್ ನಿನ್ನೆ ಮಧ್ಯಾಹ್ನದ ವೇಳೆಗೆ ಗುಬ್ಬಿಯಿಂದ ಕುಣಿಗಲ್ನತ್ತ ಪ್ರಯಾಣ ಬೆಳೆಸ್ದ. ಇನ್ನು ಮೋಹಿತ್ ಕುಣಿಗಲ್ಗೆ ಬಂದಾಗಲೇ ಗೊತ್ತಾಗಿದ್ದು ತನ್ನನ್ನ ಕರೆಸ್ಕೊಂಡಿದ್ದು ಲವರ್ ಅಲ್ಲ, ಬದಲಾಗಿ ಅವಳ ಅಪ್ಪ ಅಂತ. ಇನ್ನು ಕುಣಿಗಲ್ಗೆ ಕಾಲಿಟ್ಟ ಲವರ್ ಮೋಹಿತ್ಗೆ ಹುಡುಗಿಯ ಅಪ್ಪ ಜಾತಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅಲ್ಲದೆ ರೋಡ್ನಲ್ಲಿ ಅಟ್ಟಾಡಿಸಿ ಬಳಿಕ ಕತ್ತಲೆ ರೂಮ್ನಲ್ಲಿ ಕೂಡ್ ಹಾಕಿ ದೊಣ್ಣೆ ರಾಡ್ ಸೇರಿ ಸಿಕ್ಕದನ್ನ ತಗೊಂಡು ಹುಡುಗಿಯಪ್ಪ ಮೋಹನ್ ಅಲಿಯಾಸ್ ಬ್ಲ್ಯಾಕಿ, ಸತೀಶ್ ಅಲಿಯಾಸ್ ಚಿನ್ನಿ, ಪುನೀತ್, ಗುಂಗುರು ಮಳೆ ರಾಜ ಅನ್ನೋರು ಸೇರಿ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಅಲ್ಲದೆ ಇಲ್ಲಿ ನಡೆದಿರೋದನ್ನ ನಿಮ್ಮ ಜಾತಿಯವರಿಗೆ ಹೇಳಿದ್ರೆ ಸುಮ್ಮನೆ ಬಿಡಲ್ಲ ಅಂತ ಬೆದರಿಸಿದ್ರಂತೆ. ಅಣ್ಣ, ಒಂದು ಹುಡುಗಿ ಲವ್ ಮಾಡ್ತಿದ್ದೆ. ಅವರ ಅಪ್ಪ ಅವ್ರ ಮಾವ ಎಲ್ಲ ಕರೆಸ್ಕೊಂಡು ಆ ಹುಡುಗಿ ಅಕೌಂಟಲ್ಲೇ ಮೆಸೇಜ್ ಮಾಡಿ ಕರೆಸ್ಕೊಂಡು ಲೊಕೇಶನ್ ಕಳಿಸಿ ಇಲ್ಲಿಗೆ ಬಾ ಅಂತ ಕರೆಸ್ಬಿಟ್ಟು ಫೋನೆಲ್ಲ ಕಿತ್ಕೊಂಡು ಚೆನ್ನಾಗಿ ಹೊಡೆದು
ಅಣ್ಣ ದೊಣ್ಣೆ ಕೈ ರಾಡು ರಿಪೀಸು ಏನೇನು ಸಿಗ್ತದೆ ಕೈಯಲ್ಲಿ ಎಲ್ಲ ಹೊಡೆದವ್ರು. ಎಷ್ಟು ವರ್ಷದ ಲವ್ ಮಾಡ್ತಿದ್ದೀರಾ ನೀವು? ಅಣ್ಣ ಎಷ್ಟು ವರ್ಷ ಇನ್ನೂ ಒಂದು 2 ತಿಂಗಳೇನೋ ಆಯ್ತು ಅಷ್ಟೇ ಅಣ್ಣ. ಯಾವ ಊರು ಹುಡುಗಿದು? ಅಣ್ಣ ಕುಣಿಗಲ್ಲು. ಹೆಂಗೆ ಪರಿಚಯ ಆಗಿದೆ ನಿಮಗೆ? ನಾವು ಇಲ್ಲೇ ಜಾತ್ರೆಯಲ್ಲಿ. ಜಾತ್ರೆ. ಹಾಂ ಯಾವ ಊರು? ನಮ್ದು ನಮ್ಮದು ಗುಬ್ಬಿನಿ. ಅವ್ರು ಪರಿಚಯ ಆಗಿದ್ದಿಲ್ಲ? ಅಣ್ಣ ಫೋನಲ್ಲಿ ಜಾತ್ರೆಯಲ್ಲಿ ನೋಡಿದ್ದೆ, ಫೋನಲ್ಲಿ ಪರಿಚಯ ಆಗಿದ್ದು. ಅವ್ರ ಅಪ್ಪ ಅವ್ರ ಮಾವ ಅವರೆಲ್ಲ ಕರ್ಸ್ಕೊಂಡು ಚೆನ್ನಾಗಿ ಹೊಡೆದ್ರಣ್ಣ. ಏನಂತ ಹೇಳಿ ಕರ್ಸ್ಕೊಂಡ್ರು? ಇಲ್ಲ ಹುಡುಗಿ ಮೆಸೇಜ್ ಮಾಡೋ ಥರನೇ ಮಾಡ್ಬಿಟ್ಟು ಕರ್ಸ್ಕೊಂಡ್ರಣ್ಣ. ಕರ್ಸ್ಕೊಂಬಿಟ್ಟು ಚೆನ್ನಾಗಿ ಹೊಡೆದು ಬಸ್ ಸ್ಟ್ಯಾಂಡಲ್ಲೆಲ್ಲ ಹೊಡೆದು ತಿರ್ಗಿ ಅದು ಯಾವುದೋ ತೋಟದ ಮನೆ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಕತ್ಲೆ ಎಲ್ಲೆಲ್ಲಿ ಯಾರು ಓಡಾಡಲ್ವೋ ಅಲ್ಲೆಲ್ಲ ಹೊಡೆದವ್ರಣ್ಣ. ಹೊಡೆದ್ಬಿಟ್ಟು ನಮ್ಮ ಜಾತಿ ಹೆಣ್ಮಕ್ಳು ಬೇಕೇನೋ ಮಾದಿಗೆ ಹುಡ್ತಾವ ನನ್ನ ಮಕ್ಕಳ ಹಂಗೆ ಹಿಂಗೆ ಅಂತ ಕ್ಯಾಸ್ಟ್ ಬಗ್ಗೆ ಎಲ್ಲ ಮಾತಾಡಿ ಚೆನ್ನಾಗಿ ಹೊಡೆದ್ರಣ್ಣ. ನಿಮ್ಮ ಬಾ ಈಗ ಏನು ಎಷ್ಟು ದಿವಸ ಯಾವಾಗ ಆಗಿದ್ದು? ಅಣ್ಣ ನೈಟು 3:03 ಅಂತ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದವರು. ಇನ್ನು ನೈಟು 5 ಗಂಟೆ ತನಕ ಬಿಟ್ಟು 5 ಗಂಟೆ ತನಕ ಹೊಡೆದವ್ರಣ್ಣ. ಅರ್ಧ ಗಂಟೆ ಎಣ್ಣೆ ಕುಡಿಯಲ್ಲ ಅಣ್ಣ, ಎಣ್ಣೆ ಕುಡಿಸ್ಬಿಟ್ಟು ಹೊಡೆಯಲ್ಲ, ಎಣ್ಣೆ ಕುಡಿ ಊಟ ಮಾಡು ಅಂತ ಹೇಳಿದ್ರು. ಅಣ್ಣ ನಾನು ಎಣ್ಣೆ ಕುಡಿಯಲ್ಲ, 2 ಲೋಟ ಕುಡಿ ಅಂತ 2 ಲೋಟ ಕುಡಿಸಿದ್ರು. ಕಕ್ಕಣಂಗೆ ಆಗ್ತಿದ್ದು ನನಗೆ. ಅಣ್ಣ ನಾನು ಕುಡಿಯಲ್ಲ ಅಣ್ಣ ಅಂತ ನಾನು ಹೇಳ್ಬಿಟ್ಟು ಅಣ್ಣ ಊಟ ಮಾಡಿ ಸರಿ ಆಯಿತು ಊಟ ಮಾಡು ಅಂತ ಊಟ ಮಾಡಿಸಿದ್ರು. ಊಟ ಮಾಡಿಸ್ಬಿಟ್ಟು ತಿರ್ಗಾ ಕರ್ಕೊಂಡೋಗಿ ನೈಟು ಎಲ್ಲೆಲ್ಲಿ ಖಾಲಿ ರೋಡ್ ಇರ್ತದೆ ಎಲ್ಲ ಹೊಡೆದು ಇನ್ನೊಂದು ತಿರ್ಗಾ ನಿನ್ಗೇನಾರ ಈ ಥರ ಎಲ್ಲ ಮಾಡಿದ್ರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಎದುರಿಸಿ ನಿಮ್ಮ ಮೊಟ್ಟಿ ಮಾದಿ ರೊಟ್ಟಿ ಕೈಲಿ ಯಾರ ಕೈಲೂ ಹೇಳ್ಬಾರ್ದು. ಹೇಳ್ದೋ ಒಂಚೂರು ಯಾರ ಕೈಗಾರ ಗೊತ್ತಾಯಿತು ಅಂದರೆ ನಿನ್ಗೆ ಕತ್ರ ಸಾಕು ಐಸ್ ಬಾಕ್ಸಿಗೆ ಪಾರ್ಸಲ್ ಮಾಡಿಬಿಡ್ತೀವಿ ಅಂತ ಬಾಟ್ಲೆಲ್ಲ ಇಕ್ಕೋರಿ ಕುತ್ಕೆತಕ್ಕೆಲ್ಲ. ಇನ್ನು ಮೋಹಿತ್ ಮೇಲೆ ನಡೆದಿರುವ ಹಲ್ಲೆಯಿಂದ ಮೈ ಕೈ ಎಲ್ಲ ಊದ್ಕೊಂಡಿದ್ದು, ಮೂಳೆಗಳಿಗೂ ಏಟಾಗಿರೋ ಲಕ್ಷಣ ಕಾಣಿಸ್ತಾ ಇದೆ. ಗಾಯಗೊಂಡಿರೋ ಮೋಹಿತ್ನನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಇತ್ತ ಹೆತ್ತ ಮಗನ ಸ್ಥಿತಿ ಕಂಡು ಹೆತ್ತವರು ಕಣ್ಣೀರು ಹಾಕ್ತಿದ್ದಾರೆ. ಅಲ್ಲಿ ದೇವಸ್ಥಾನದ ಹತ್ರ ಹೋಗ್ತಾನೆ ಬಿಡು ಬರ್ತಾನೆ ಅಂತ ಹೇಳಿ ಸುಮ್ಮನಾದ. 4 ಗಂಟೆಯಿಂದ ಫೋನ್ ಮಾಡಿದೆ ಸರ್. 4 ಗಂಟೆಯಿಂದನೂ ಫೋನ್ ರಿಸೀವ್ ಮಾಡಲಿಲ್ಲ. ಫೋನ್ ಸ್ವಿಚ್ ಅಪ್ ಅಂತ ಬರ್ತಿತ್ತು. 4 ಗಂಟೆ ಮುಂಚೆನೇ ಫೋನ್ ಮಾಡೋದಕ್ಕೆ ರಿಂಗ್ ಆಗೋದು ಎತ್ತುತ್ತಿರಲಿಲ್ಲ. ಆಮೇಲೆ ಯಾರ್ಯಾರೋ ಫೋನ್ ಮಾಡ್ತಾರಲ್ಲೋ ಅಮ್ಮ ಡ್ಯಾಡಿ ಅಂತ ಹಾಕೊಂಡಿದೀಯಾ ಅಂತ ಹೇಳಿ ಫೋನ್ ಕಿತ್ಕೊಂಡವನ ಹತ್ರ ಫೋನ್ ಮಾಡಿಕೊಂಡು ನಾನು ನೈಟು ಬಂದರು. ಫೋನ್ ಅವ್ರ ಹತ್ರನೇ ಐತಿ ಸರ್. ಫೋನು ಕೊಟ್ಟಿಲ್ಲ ಏನಿಲ್ಲ. ಚೆನ್ನಾಗಿ ಹೊಡೆದ್ಬಿಟ್ಟು ಈ ರೀತಿ ಮಾಡಿದ್ದಾರೆ. ದಲಿತರು ಅಂದರೆ ಅಷ್ಟೊಂದು ಇದೆ ಸರ್. ಯಾಕೆ ಏನಾದರೂ ತಪ್ಪು ಮಾಡಿದ್ದ ಅಂದರೆ ನಮ್ಮ ಹತ್ರ ಹೇಳ್ಬೇಕಿತ್ತು ಸರ್. ಬಂದು ನಿಮ್ಮ ಮಗ ಹಿಂಗೆ ತಪ್ಪು ಮಾಡ್ತಾವನೆ ಬುದ್ಧಿ ಕಲಿಸ್ಕೊಳ್ರಿ ನೀವು ಅಂತ. ಈ ಥರ ದೌರ್ಜನ್ಯ ಮಾಡೋದ ಸರ್. ದಲಿತರು ಅಂದರೆ ಅಷ್ಟೊಂದು ಇದೆ ಸರ್. ಇಲ್ಲ ಸರ್ ನಮಗೇನು ಗೊತ್ತಿಲ್ಲ. ಅದು ಇನ್ಸ್ಟಾಗ್ರಾಮಲ್ಲಿ ಬರೀ 2 ತಿಂಗಳು ಅಷ್ಟೇ ಸರ್. ಅದೇನು ವರ್ಷ 9 ಕಾಲದಿಂದ ಏನು ಲವ್ ಮಾಡಿಲ್ಲ, 2 ತಿಂಗಳಿಂದ ಅಷ್ಟೇ. ಅದೊಂದು ಯಾಕೆ ಇವ್ರಿಗೆ ಗೊತ್ತಾಯ್ತಾನೆ ನಿಮ್ಮ ಮಗಂಗೆ ಬುದ್ಧಿ ಕಲ್ಸ್ಕೊಳ್ರಿ ಅಂದಿದ್ರೆ ನಾವು ಬುದ್ಧಿ ಕಲ್ಸ್ಕೊಂತಿದ್ದ ಸರ್. ಅವ್ರ ಮಕ್ಕಳೇ ತಪ್ಪು ಮಾಡಿದರೆ ಅವ್ರ ಮಕ್ಳಿಗೆ ಆ ಥರ ಮಾಡಿತಿದ್ರು, ಅವರು ಬುದ್ಧಿ ಕಲಿಸ್ಕೊಂತಿದ್ರು ತಾನೇ ಅವರು. ಅದೇ ಥರ ನಮಗೂ ಹೇಳಬೇಕಿತ್ತು ಸರ್. ಇವ್ರು ಮಾಡಿದ ತಪ್ಪಲ್ವ ಸರ್. ಯಾರೋ ಅಮಾಯಕರು ಸಿಗ್ತಾರೆ ಅಂತ ಈ ಥರ ಎಲ್ಲ ಶಿಕ್ಷೆ ಕೊಟ್ಬಿಟ್ರೆ ನಾವು ಹೊತ್ತು ಸಾಕಿ ನಮಗೆ ನೋವಿರಲ್ವ ಸರ್. ಇವ್ರ ಮಕ್ಳಿಗೆ ಎಷ್ಟು ಅದು ಇದಿರುತ್ತೆ, ಬೆಲೆ ಇರುತ್ತೆ, ನಮ್ಮ ಮಕ್ಳಿಗೆ ಇರಲ್ವ ಸರ್. ತಪ್ಪು ಮಾಡಿದ್ರು ಹೇಳ್ಬೇಕಿತ್ತು ಇವರು. ಯಾಕೆ ಈ ಥರ ಇಲ್ಲ ಜೀವನೇ ಕಳೆದಿದ್ರು. ಯಾರನ್ನು ಕೇಳಬೇಕಿತ್ತು ಸರ್ ನಾವು. ಏನೋ ದೇವಸ್ಥಾನಕ್ಕೆ ಅವನು ಹೋಗ್ತಾ ಇರ್ತಾನೆ ತಿಳ್ಕೊಂಡು ಈ ಥರ ಅವನು ಫೋನ್ ಮಾಡಿದರೆ ಫೋನ್ ಹಚ್ಚಿಲ್ಲ ಏನು ಹಚ್ಚಿಲ್ಲ. 2 ಗಂಟೆ 2:15 3 ಫೋನ್ ಮಾಡ್ತಾರೆ. ಸ್ವಿಚ್ ಅಪ್ ಅಂತ ಗೊತ್ತಿದಂಗೆ ನಾವೇನು ಮಾಡಿದ್ರೆ ಯಾಕೆ ಹಿಂಗೆ ಬರೋದಿಯಲ್ಲ ಅಂತಂದು ಸೀದಾನೆ ಎಲ್ಲನೂ ಒಂದ್ಸರಿ ಕೇಳ್ದವು. ಫ್ರೆಂಡ್ಸ್ ಎಲ್ಲ ಯಾರು ಕೇಳಿದ್ರು ಏನಪ್ಪ ಹೇಳಿ ಅಂತ ಹೇಳಿದ್ಕೆ ಅವಾಗ ಕೇಳಿದ್ಕೆ ಈ ಥರ ಹಿಂಗೆ ಅಂತ ಏನು ಮಾತಾಡೋಕ್ಕೆ ಆಗಲಿಲ್ಲ ಅಂತ ಹೇಳಿ ತಿರ್ಗಾ ಹಿಂಗೆ ಆಯಿತು ಹಿಂಗೆ ಹೋಯ್ತು ಹಿಂಗೆ ಅಂತಂತ ಹೇಳಿದ್ರು. ಏನಕ್ಕೆ ಅಂತ ಹೇಳಪ್ಪ ಅಂತ ಇದಕ್ಕೆ ಹಿಂಗೆ ಕರ್ಕೊಂಡವರು ಕುಂದೂರಿಗೆ ಹಿಂಗೆ ಕರ್ಕೊಂಡೋಗಿ ಈ ಥರ ಹಿಂಗೆ ಹೊಡೆದ್ರು, ಯಾರು ಹೊಡೆದ್ರು ಅಂತ ಅದಕ್ಕೆ ಇಂಥದಂತ ಹೆಸರು ಸರಿಯಾಗಿ ಹೇಳೋಕ್ಕೆ ಬಾಯೇ ಆಗ್ತಾ ಇರಲಿಲ್ಲ. ಅದಕ್ಕೆ ನಾವೇನು ಮಾಡಿದು ಬಿಡು ಆಯಿತು ಬೆಳಗ್ಗೆಗೆ ವಿಚಾರಿಸ್ತೀನಿ ಅಂದ್ಬಿಟ್ಟು ಬೆಳಗ್ಗೆನ ವಿಚಾರಿಸಿ ಈ ಥರ ಹಿಂಗೆ ಮಾಡಿದ್ರು. ಹಿಂಗೆ ಕರ್ಕೊಂಡೋಗಿ ಹಿಂಗೆ 4-5 ಜನ ಕರ್ಕೊಂಡೋಗಿ ರೂಮ್ ಕೂಡ ಹಾಕಿ ಹಿಂಗೆ ತೋಟದ ಮನೇಲಿ ಹುಡುಗ ಇವನೇ ಮೆಸೇಜ್ ಮಾಡಿದ್ದಾನೆ ಹುಡುಗಿಗೆ ಅಂತಂದ್ಬಿಟ್ಟು ಕರ್ಕೊಂಡೋಗಿ ನಮ್ಮ ಮಗನಿಗೆ ಕರ್ಕೊಂಡೋಗಿ ಇದು ಮೆಸೇಜ್ ಮಾಡಿದ್ದಾನೆ ಅಂತಂದ್ಬಿಟ್ಟು ಈ ಮಾಡಿರೋರು ಯಾರೋ ಇರ್ತಾರೆ, ಆದರೆ ಇವನು ಮಾಡಿದ್ದಾನೆ ಅಂತಂದ್ಬಿಟ್ಟು ಇವನು ಕರ್ಕೊಂಡೋಗಿ ಸಿಕ್ಕಾಬಟ್ಟೆ ಹೊಡೆದಿದ್ದಾರೆ. ಇನ್ನು ಮೋಹಿತ್ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದ ಯುವಕನಾಗಿದ್ದು ಹುಡುಗಿಯನ್ನ ಲವ್ ಮಾಡಿದ ಅನ್ನೋ ಒಂದೇ ಕಾರಣಕ್ಕೆ
ಹುಡುಗಿ ಅಪ್ಪ ಈ ರೀತಿ ಕ್ರೌರ್ಯ ಮೆರೆದಿದ್ದು ಮಾತ್ರ ದುರಂತ. ದಲಿತ ಸಮುದಾಯದ ಯುವಕನ ಮೇಲೆ ಹಲ್ಲೆ ಮಾಡಿರುವುದನ್ನು ದಲಿತ ಸೇನೆ ಖಂಡಿಸಿದ್ದು, ಯುವಕನ ಪರವಾಗಿ ಹೋರಾಟ ಮಾಡುವುದಾಗಿ ದಲಿತ ಸೇನೆ ಜಿಲ್ಲಾಧ್ಯಕ್ಷರಾದ ಗೂಳೂರು ಸಿದ್ದರಾಜು ಎಚ್ಚರಿಕೆ ನೀಡಿದರು. ಈಗಿನ ಕಾಲದಲ್ಲೂ ಜಾತಿ ಇಟ್ಕೊಂಡು ಈ ಥರ ಮಾಡ್ತಾರೆ. ಎಲ್ಲೇ ಸಮಾಜ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಈ ಜಾತಿಗೆ ಬೆಲೆನೇ ಇಲ್ವಾ? ಈ ಸಮುದಾಯದಲ್ಲಿ ಹುಟ್ಟಿರೋದೇ ತಪ್ಪ, ಸಮುದಾಯಕ್ಕೆ ಏನೋ ಒಂದು ಅರ್ಥನೇ ಇಲ್ವಾ ಅನ್ನೋದೊಂದರ ಮನೋಭಾವನೆ ಹುಟ್ಟುಂಬಿಟ್ಟಿದೆ. ಇವತ್ತು ಒಂದು ಅಯ್ಯಂದ ಅಂದರೆ ಎಲ್ಲ ಸಮುದಾಯದ ವರ್ಗದವರು ಸೇರ್ಕೊಂತೀವಿ. ಇಂಥ ಸಮುದಾಯಗಳಲ್ಲಿ ಇವತ್ತು ಜಾತಿ ಅನ್ನೋದು ಈ ಬಸವಣ್ಣ ಶತಮಾನದಲ್ಲಿ ಅಳಿಸುವಂಥ ಜಾತಿ ಈಗ 2028 ಶತಮಾನ ಬಂದ್ರೂ ಇನ್ನು ಜಾತಿ ಅನ್ನೋದು ಎಲ್ಲಿ ಇಟ್ಕೊಂಡು ಓಡಾಡ್ತಾರೆ ಅನ್ನೋದೊಂದು ನಮ್ಮ ಮನಸ್ಸಿಗೆ ಭಾರಿ ನೋವು ಉಂಟಾಗ್ತದೆ. ಮಾದಿಗೆ ಸುಳೆ ಮಗನೇ, ನೀನು ಚರಂಡಿ ಬಾಚ ನನ್ನ ಮಗ, ನಾವು ಮೇಲ್ ಜಾತಿ ಹುಡುಗಿರು ಕೂಡ ನಾವು ನಮ್ಮ ಜಾತಿ ಹುಡುಗಿನ ಲವ್ ಮಾಡೋಕ್ಕೆ ನಿನಗೆ ಯಾರೋ ರೈಟ್ಸ್ ಕೊಟ್ಟಿತ್ತು ಅಂತ ಹೇಳ್ಬಿಟ್ಟು ಆ ಹುಡುಗನ್ನ ಹೇಳ್ಕೊಂಡು ಹೊಡಿತಾನೆ ನನಗೆ. ಇವತ್ತು ಹುಡುಗ ಹೇಳ್ತಿದ್ರೆ ಕಣ್ಣಲ್ಲಿ ನೀರು ಬರ್ತವೆ. ಸಮಯ ನಾವು ಹೆಂಗೆ ಹೋರಾಟ ಮಾಡೋಣ, ಹೆಂಗೆ ನಾವು ಈ ದಲಿತರ ಪರ ನ್ಯಾಯಕ್ಕೋಸ್ಕರ ಹೋರಾಟಕ್ಕೆ ಹೋಗೋಣ, ನಮ್ಮನ್ನು ನಾಳೆ ದಿವಸ ಬಿಡ್ತಾರ ಜನ, ಹಿಂಗೆ ಮಾಡ್ತಾರೆ ಬಂಡವಾಳಶಾಲಿಗಳು ಅನ್ನೋದಾಗ ಒಂಥರ ಭಯ ಆಗ್ಬಿಟ್ಟಿದೆ. ಆದರೂ ನಮ್ಮ ಪ್ರಾಣ ಹೋದ್ರೂ ಇವತ್ತೇ ಹೋರಾಟದಲ್ಲಿ ನಾವು ಸತ್ರೂ ಒಂದು ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಅನ್ನೋದು ನಮ್ಮ ಮನೋಭಾವನೆ ಐತೆ. ನಮ್ಮ ರಾಮ್ವಿಲಾಸ್ ಪಾಸ್ವಾನ್ ಸಾಹೇಬರು ಆಶೀರ್ವಾದ ದಲಿತ ಸೇನೆ ರಾಮ್ವಿಲಾಸ್ ಸಂಘಟನೆ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಇದು ಸೇರಿ ಗುಬ್ಬಿ ತಾಲೂಕಲ್ಲಿ 8 ರಿಂದ 9 ಮಾದಿಗ ಸಮುದಾಯದ ಮೇಲೆ ಹಲ್ಲೆ ಮಾಡ್ಕೊಂಡು ಬಂದವ್ರೆ. ಅದೇನೇ ಆಗಲಿ, ಆತ ದಲಿತ ಅನ್ನೋ ಒಂದೇ ಒಂದು ಕಾರಣಕ್ಕೆ ತನ್ನ ಮಗಳ ಲವರ್ನನ್ನ ಕರೆಸಿ ಕ್ರೌರ್ಯ ಮೆರೆದಿದ್ದು ಮಾತ್ರ ದುರಂತ. ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಸಂದೇಶ ಸಾರೋ ಈ ನಾಡಿನಲ್ಲಿ ಪ್ರೀತಿ ಮಾಡಿದ ದಲಿತನ ಯುವಕನ ಮೇಲೆ ಹಲ್ಲೆ ನಡೆದಿದ್ದು ಖಂಡನೀಯ. ಹಲ್ಲೆ ಮಾಡಿರುವವರ ವಿರುದ್ಧ ದೂರು ನೀಡಲು ಯುವಕನ ಪೋಷಕರು ಹಾಗೂ ದಲಿತ ಸೇನೆ ಮುಂದಾಗಿದೆ. ಮುಂದಿನ ದಿನಗಳಲ್ಲಿ ದಲಿತ ಯುವಕನಿಗೆ ನ್ಯಾಯ ಸಿಗುತ್ತಾ ಅಂತ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ದರ್ಶನ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ನಂಬೇಡ ಹುಡುಗಿರನ್ನ ನಂಬೇಡ, ಕುಡಿಲಿ